Hi friends, welcome back to the Environmental Science series. ಇವತ್ತಿನ ಕ್ಲಾಸಸ್ ಅಪಾಯದಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಸ್ಪೀಸೀಸ್ ಅಂಡರ್ ಥ್ರೆಟ್ ಆಗಿರುತ್ತೆ. ಈ ಚಾಪ್ಟರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್. ಸೊ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಬನ್ನಿ. ನೀವು ಇವಾಗಲೇ ಓದಿರ್ತೀರಾ IUCN ಅಥವಾ ರೆಡ್ ಡಾಟಾ ಬುಕ್ ಬಗ್ಗೆ. ಅಪಾಯದಂಚಿನಲ್ಲಿರುವ ಸಸ್ಯ, ಪ್ರಾಣಿ, ಪಕ್ಷಿ ಅಥವಾ ಶೈವಲಗಳನ್ನ ಈ IUCN ಬಿಡುಗಡೆ ಮಾಡುವ ಕೆಂಪು ದತ್ತಾಂಶ ಪಟ್ಟಿಯಲ್ಲಿ ನಾವು ಕಾಣ್ತೀವಿ. IUCN ಈ ಕೆಂಪು ದತ್ತಾಂಶ ಪಟ್ಟಿಯನ್ನ ಮೊಟ್ಟ ಮೊದಲ ಬಾರಿಗೆ ರಿಲೀಸ್ ಮಾಡಿದ್ದು 1964 ನಲ್ಲಿ. ಇದರಲ್ಲಿ ಆಕ್ಚುಲಿ ವಿವಿಧ ಬಣ್ಣಗಳಿರುತ್ತೆ. ನಾವು ಪಾಪ್ಯುಲರ್ ಆಗಿ ಇದನ್ನ ರೆಡ್ ಬುಕ್ ಅಂತ ಕರಿತೀವಿ. ಆದ್ರೆ ಇದರಲ್ಲಿರುವ ವಿವಿಧ ಬಣ್ಣಗಳು ಅಂದ್ರೆ ರೆಡ್ ಕಲರ್, ಕೆಂಪು ಬಣ್ಣ, ಇದು ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಕುರಿತು ಮಾಹಿತಿಯನ್ನ ನೀಡುತ್ತೆ. ನೆಕ್ಸ್ಟ್ ಆರೆಂಜ್ ಕಲರ್, ಕೇಸರಿ ಬಣ್ಣ, ಇದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಎಂಡೇಂಜರ್ಡ್ ಸ್ಪೀಸೀಸ್ ಕುರಿತು ಮಾಹಿತಿಯನ್ನ ನೀಡುತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್, ಕಪ್ಪು ಬಣ್ಣ, ಇದು ಇವಾಗಲೇ ಅಳಿದು ಹೋಗಿರುವ ಅಂದ್ರೆ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ನೆಕ್ಸ್ಟ್ ಅಂಬರ್ ಕಲರ್ ಅಂದ್ರೆ ಇದನ್ನ ಕನ್ನಡದಲ್ಲಿ ಕಡು ಕಂದು ಬಣ್ಣ ಅಂತ ಕರಿತೀವಿ. ಇದು ದುರ್ಬಲ ಪ್ರಭೇದಗಳು ಅಂದ್ರೆ ವಲ್ನರಬಲ್ ಸ್ಪೀಸೀಸ್ ಅಂತ ಏನ್ ಕರಿತೀವಿ ಅದರ ಕುರಿತು ಮಾಹಿತಿಯನ್ನ ನೀಡುತ್ತೆ. ನೆಕ್ಸ್ಟ್ ಗ್ರೇ ಕಲರ್, ಬೂದು ಬಣ್ಣ, ಇದು ಸಾಕಷ್ಟು ಮಾಹಿತಿ ಇಲ್ಲದ ಪ್ರಭೇದಗಳ ಕುರಿತು ಮಾಹಿತಿಯನ್ನ ನೀಡುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್, ಈ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಪಟ್ಟಿಗೆ ಯಾವುದೇ ಒಂದು ಸ್ಪೀಸೀಸ್ ಅನ್ನ ಸೇರಿಸಬೇಕಾದ್ರೆ ಇರುವ ಮಾನದಂಡಗಳು ಏನಂದ್ರೆ, ಫಸ್ಟ್ ಒನ್, ನಿರ್ದಿಷ್ಟ ಕಾರಣದೊಂದಿಗೆ ಒಂದು ಪ್ರಭೇದದ ಜನಸಂಖ್ಯೆಯು ಕಳೆದ 10 ವರ್ಷಗಳಲ್ಲಿ ಅಥವಾ ಕಳೆದ ತನ್ನ 3 ತಲೆಮಾರಿನಲ್ಲಿ 90% ಅಷ್ಟು ಅವುಗಳ ಜನಸಂಖ್ಯೆ ಕ್ಷೀಣಿಸಿದ್ದರೆ ಅದನ್ನ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದದ ಪಟ್ಟಿಗೆ ಸೇರಿಸ್ತೀವಿ. ಇವುಗಳ ಜನಸಂಖ್ಯೆ 250ಕ್ಕಿಂತಲೂ ಕಡಿಮೆ ಇರುತ್ತದೆ ಮತ್ತು ಇವುಗಳ ಆವಾಸ ಸ್ಥಾನದ ವಿಸ್ತೀರ್ಣ 10 ಚದರ ಕಿಲೋಮೀಟರ್ ಆಗಿರುತ್ತೆ. ಇಲ್ಲಿ ನಿರ್ದಿಷ್ಟ ಕಾರಣದೊಂದಿಗೆ ಇವುಗಳ ಸಂಖ್ಯೆ ಕುಂಠಿತವಾಗಿರ್ಬೇಕು. ನಿರ್ದಿಷ್ಟ ಕಾರಣ ಅಂದ್ರೆ ಏನು? ಹ್ಯಾಬಿಟೇಟ್ ಲಾಸ್, ಆವಾಸ ಸ್ಥಾನ ನಾಶ ಆಗಿರ್ಬೋದು, ಅರಣ್ಯ ನಾಶ, ಅರಣ್ಯ ಅತಿಕ್ರಮಣ ಅಥವಾ ವನ್ಯ ಮಾನವ ಜೀವಿ ಸಂಘರ್ಷ ಆಗಿರ್ಬೋದು, ಅಥವಾ ಹವಾಮಾನ ಬದಲಾವಣೆ ಆಗಿರ್ಬೋದು. ಈ ತರ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಕಾರಣದೊಂದಿಗೆ ಇವುಗಳ ಜನಸಂಖ್ಯೆ 90% ಅಷ್ಟು ಕ್ಷೀಣಿಸಿದ್ದರೆ ಅದನ್ನ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಹಾಗಿದ್ರೆ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಯಾವುದು ಅಂತ ನೋಡೋಣ ಬನ್ನಿ. ಪಿಗ್ಮಿ ಹಾಗ್, ಇದು ಈ ಅರುಣಾಚಲ್ ಪ್ರದೇಶ್ ಅಥವಾ ಇತರೆ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಪಿಗ್ಮಿ ಹಾಗ್. ನೆಕ್ಸ್ಟ್ ನಮ್ದಾಪ ಹಾರುವ ಅಳಿಲು, ಆ ನಮ್ದಾಪ ಹೆಸರೇ ಹೇಳುತ್ತೆ. ನಮ್ದಾಪ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಕೇಳಿರ್ತೀರಾ, ಅರುಣಾಚಲ ಪ್ರದೇಶದಲ್ಲಿ ಇದೆ ಅಲ್ವಾ, ಆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಹಾರುವ ಅಳಿಲು ಕಂಡು ಬರುತ್ತೆ. ನೆಕ್ಸ್ಟ್ ಮಲಬಾರ್ ಸಿವಿಯೇಟ್, ಇದು ನಮ್ಮ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡು ಬರುತ್ತೆ. ಇದು ಕೂಡ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಕ್ಕೆ ವರ್ಗಕ್ಕೆ ಸೇರಿಸಿದೀವಿ ಇದನ್ನ, ಮಲಬಾರ್ ಸಿವಿಯೇಟ್. ನೆಕ್ಸ್ಟ್ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್, ಇದು ರಾಜಸ್ಥಾನದ ರಾಜ್ಯ ಪಕ್ಷಿ ಕೂಡ ಹೌದು. ಇವಾಗ ಇದರ IUCN ಸ್ಟೇಟಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ. ಭಾರತೀಯ ರಣಹದ್ದು, ಇಂಡಿಯನ್ ವಲ್ಚರ್ಸ್, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ರಾಮದೇವರ ಬೆಟ್ಟ ಅಂತ ಕೇಳಿದಿರಲ್ವಾ, ಇಟ್ಸ್ ಅ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ರಣಹದ್ದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಲ್ವಾ. ನೆಕ್ಸ್ಟ್ ಗಾರಿಯಲ್ ಮೊಸಳೆ, ಇದು ಒಂದು ಸಿಹಿ ನೀರಿನ ಮೊಸಳೆ ಆಗಿರುತ್ತೆ. ಸ್ಪೆಷಲಿ ಚಂಬಲ್ ನದಿಯಲ್ಲಿ ಕಂಡು ಬರುತ್ತೆ ಇದು ಗಾರಿಯಲ್ ಮೊಸಳೆ. ನೆಕ್ಸ್ಟ್ ಸುಮತ್ರನ್ ಹಾಗೂ ಜಾವನ್ ಗೆಂಡಾಮೃಗಗಳು, ಸುಮತ್ರನ್ ಅಂಡ್ ಜಾವನ್ ರೈನೋಸ್, ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ ನಲ್ಲಿ ಇದೆ. ಇವಾಗ ಎಂಡೇಂಜರ್ಡ್ ಸ್ಪೀಸೀಸ್ ಕುರಿತು ನೋಡೋಣ. ಯಾವುದೇ ಒಂದು ಸ್ಪೀಸೀಸ್ ಅನ್ನ ಈ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಪಟ್ಟಿಗೆ ಸೇರಿಸಬೇಕಾದ್ರೆ ಅನುಸರಿಸುವ ಮಾನದಂಡಗಳು ಏನಂದ್ರೆ, ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನಿರ್ದಿಷ್ಟ ಕಾರಣ ಇರಲ್ಲ. ನಿರ್ದಿಷ್ಟ ಕಾರಣ ಇರದೆ ಒಂದು ಪ್ರಭೇದದ ಜನಸಂಖ್ಯೆಯು ಕಳೆದ 10 ವರ್ಷಗಳಲ್ಲಿ ಅಥವಾ ಕಳೆದ ತನ್ನ 3 ತಲೆಮಾರಿನಲ್ಲಿ 70ರಿಂದ 80% ಅಷ್ಟು ಅವುಗಳ ಜನಸಂಖ್ಯೆ ಕ್ಷೀಣಿಸಿದ್ದರೆ ಅವುಗಳನ್ನ ಎಂಡೇಂಜರ್ಡ್ ಸ್ಪೀಸೀಸ್ ಪಟ್ಟಿಗೆ ನಾವು ಸೇರಿಸ್ತೀವಿ. ಇವುಗಳ ಜನಸಂಖ್ಯೆ 2500ಕ್ಕಿಂತಲೂ ಕಡಿಮೆ ಇರಬೇಕು. ಇವುಗಳ ಆವಾಸ ಸ್ಥಾನದ ವಿಸ್ತೀರ್ಣ 500 ಚದರ ಕಿಲೋಮೀಟರ್ಗೆ ಕುಂಠಿತಗೊಂಡಿರುತ್ತೆ. ಭಾರತದಲ್ಲಿರುವ ಪ್ರಮುಖ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ
ಸ್ಪೀಸೀಸ್ ಯಾವುವು ಅಂತ ನೋಡೋಣ ಬನ್ನಿ. ಬೆಂಗಾಲ್ ಟೈಗರ್ ಇದು ಎಂಡೇಂಜರ್ಡ್ ಸ್ಪೀಸೀಸ್ ಪಟ್ಟಿಯಲ್ಲಿದೆ. ಏಷಿಯಾಟಿಕ್ ಲಯನ್ ಗಿರ್ ಗುಜರಾತ್ನಲ್ಲಿರುವ ಗಿರ್ ಅರಣ್ಯದಲ್ಲಿ ಕಂಡು ಬರುತ್ತೆ. ಇದು ಏಷಿಯಾಟಿಕ್ ಲಯನ್ ಅಲ್ವಾ. ನೆಕ್ಸ್ಟ್ ಹಿಮಚಿರತೆ ಸ್ನೋ ಲೆಪರ್ಡ್ ಇದು ಉತ್ತರಾಖಂಡ್, ಜಮ್ಮು ಕಾಶ್ಮೀರ್ ಆ ರೀಸನ್ ನಲ್ಲಿ ಕಂಡು ಬರುತ್ತೆ ಹಿಮಚಿರತೆ. ನೆಕ್ಸ್ಟ್ ಸಿಂಗಲ್ ಹಾರ್ನ್ಡ್ ರೈನೋಸರಸ್ ಒಂಟಿ ಕೊಂಬಿನ ಗೆಂಡಾಮೃಗ ಇದು ಸಿಕ್ಕಿಂ, ನೇಪಾಳ್ ಆ ರೀಸನ್ ನಲ್ಲಿ ಕಂಡು ಬರುತ್ತೆ. ಭೂತಾನ್ ಅಲ್ಲಿ ಕಂಡು ಬರುತ್ತೆ ಒಂಟಿ ಕೊಂಬಿನ ಗೆಂಡಾಮೃಗ. ನೆಕ್ಸ್ಟ್ ಬ್ಲ್ಯಾಕ್ ಬಕ್ ಇದನ್ನ ನಾವು ಕೃಷ್ಣ ಮೃಗ ಅಂತಾನೂ ಕರಿತೀವಿ. ಇದರ ಸ್ಟೇಟಸ್ ಕೂಡ ಎಂಡೇಂಜರ್ಡ್ ಆಗಿರುತ್ತೆ. ನೆಕ್ಸ್ಟ್ ಲಯನ್ ಟೇಲ್ಡ್ ಮಕಾಕ್ ಸಿಂಹ ಬಾಲದ ಕೋತಿ ಇದು ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಾಣಿಯಾಗಿದೆ. ಇದರ ಸದ್ಯದ IUCN ಸ್ಟೇಟಸ್ ಎಂಡೇಂಜರ್ಡ್ ಆಗಿದೆ. ನೆಕ್ಸ್ಟ್ ರೆಸ್ಪ್ಲೆಡೆಂಟ್ ಟ್ರೀ ಫ್ರಾಗ್ ಅಂದ್ರೆ ಇದೊಂದು ಹಾರುವ ಕಪ್ಪೆಯಾಗಿರುತ್ತೆ. ಇದು ಕೂಡ ಪ್ರಮುಖವಾಗಿ ಅರುಣಾಚಲ ಪ್ರದೇಶ ಅಥವಾ ನಾರ್ತ್ ಈಸ್ಟರ್ನ್ ಹಿಲ್ಲಿ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಕಾಶ್ಮೀರಿ ಕೆಂಪು ಸಾರಂಗ ಕಾಶ್ಮೀರಿ ರೆಡ್ ಸ್ಟ್ಯಾಗ್ ಅಂತ ಕರಿತೀವಿ ನಾವು ಇದನ್ನ. ನೆಕ್ಸ್ಟ್ ನೀಲಗಿರಿ ಥಾರ್ ಇದು ಕೂಡ ಹೆಸರು ಹೇಳುತ್ತೆ ನೀಲಗಿರಿ ಅಂದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡು ಬರುತ್ತೆ. ಇದು ಸ್ಪೆಷಲಿ ಆ ನೀಲಗಿರಿ ಸುತ್ತಮುತ್ತ ಪ್ರದೇಶದಲ್ಲಿ ಕಂಡು ಬರುವ ಪ್ರಾಣಿಯಾಗಿದೆ. ನೆಕ್ಸ್ಟ್ ಇಂಡಿಯನ್ ಬೈಸನ್ ಅಥವಾ ಇದಕ್ಕೆ ಇಂಡಿಯನ್ ಗೌರ್ ಅಂತಾನು ಕೂಡ ಕರಿತೀವಿ ಅಥವಾ ಕಾಡು ಕೋಣ ಅಂತ ಕರಿತೀವಿ. ಇದರ ಸ್ಟೇಟಸ್ ಕೂಡ ಎಂಡೇಂಜರ್ಡ್ ಆಗಿದೆ. ನೆಕ್ಸ್ಟ್ ರೆಡ್ ಪಾಂಡಾ ಕೆಂಪು ಪಾಂಡಾ ಅಂತ ಕರಿತೀವಿ ಅಲ್ವಾ. ಇದು ಪಶ್ಚಿಮ ಬಂಗಾಳ, ಸಿಕ್ಕಿಂ, ಭೂತಾನ್ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿಯೂ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ಗಂಗಾ ನದಿಯ ಡಾಲ್ಫಿನ್ ಇದೊಂದು ಸಿಹಿ ನೀರಿನ ಡಾಲ್ಫಿನ್ ಆಗಿದೆ. ಇದು ಕೂಡ ಎಂಡೇಂಜರ್ಡ್ ಸ್ಟೇಟಸ್ ಅಲ್ಲಿದೆ. ನೆಕ್ಸ್ಟ್ ಇಂಡಿಯನ್ ಪ್ಯಾಂಗೋಲಿನ್ ಇದು ಕೂಡ ಎಂಡೇಂಜರ್ಡ್ ಸ್ಪೀಸೀಸ್ಗೆ ಬರುತ್ತೆ. ಇದು ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮಣಿಪುರ್ ಸಾಂಗೈ ಜಿಂಕೆಗಳು ನೀವು ಆಲ್ರೆಡಿ ಓದಿರ್ತೀರಾ. ಪ್ರಪಂಚದಲ್ಲಿರುವ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಲ್ವಾ. ಯಾವುದು? ಕೈಬುಲ್ ಲಾಮ್ಜೋ. ಅದು ಪ್ರಪಂಚದಲ್ಲಿರುವ ಏಕೈಕ ರಾಷ್ಟ್ರೀಯ ಉದ್ಯಾನವನ ಮಣಿಪುರದಲ್ಲಿದೆ ಅಲ್ವಾ. ಆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಸಾಂಗೈ ಜಿಂಕೆಗಳು, ಸಾಂಗೈ ಡೀರ್ಸ್ ಅಂತ ಕರಿತೀವಿ, ಅಲ್ಲಿ ಕಂಡು ಬರುತ್ತವೆ. ಇವಾಗ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂದ್ರೆ ಇವಾಗಲೇ ನಶಿಸಿ ಹೋಗಿರುವ ಪ್ರಭೇದಗಳ ಕುರಿತು ನೋಡೋಣ. ಹೆಸರೇ ಹೇಳುತ್ತೆ ಇವುಗಳು ಆಲ್ರೆಡಿ ನಶಿಸಿ ಹೋಗಿದ್ದಾವೆ. ವೈಲ್ಡ್ ನಲ್ಲಿ ಇಲ್ಲ ಇವುಗಳು. ಜೂನ್ ಅಲ್ಲಿ ಇರಬಹುದು ಅಷ್ಟೇ, ಆದ್ರೆ ವೈಲ್ಡ್ ನಲ್ಲಿ ಇಲ್ಲ ಇವು. ಫಸ್ಟ್ ಏಷಿಯಾಟಿಕ್ ಚಿರತೆ ಭಾರತದಲ್ಲಿ ಕಟ್ಟ ಕಡೆಗೆ ಕಾಣಿಸಿಕೊಂಡಿದ್ದು ಏಷಿಯಾಟಿಕ್ ಚಿರತೆ 1952 ನಲ್ಲಿ. ಏಷಿಯಾಟಿಕ್ ಚಿರತೆ ಭಾರತದಲ್ಲಿ ಎಕ್ಸ್ಟೆಂಟ್ ಆಗಿದೆ, ಆದ್ರೆ ಬೇರೆ ದೇಶದಲ್ಲಿ ಇರಬಹುದು. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲಿ ಇದೆ, ಇರಾನ್ ನಲ್ಲಿ ಇದು. ಏಷ್ಯಾದಲ್ಲಿ ಏಷಿಯಾಟಿಕ್ ಚಿರತೆ ಇರೋದು ಇರಾನ್ ನಲ್ಲಿ ಮಾತ್ರ ಸದ್ಯಕ್ಕೆ ವೈಲ್ಡ್ ನಲ್ಲಿ. ಬೇರೆ ಕಾಂಟಿನೆಂಟ್ ಅಲ್ಲಿ ಇದೆ, ಸವಣ್ಣ ಹುಲ್ಲುಗಾವಲು ಅಂತ ನೋಡಿರ್ತೀರಲ್ವಾ, ಅಲ್ಲಿ ಆಫ್ರಿಕನ್ ಚಿತಾ ಇದೆ. ನೆಕ್ಸ್ಟ್ ಪಿಂಕ್ ಹೆಡೆಡ್ ಡಕ್ ಅಂತ ಕರಿತೀವಿ, ಗುಲಾಬಿ ತಲೆಯ ಬಾತುಕೋಳಿ. ಇದು 1950ರಲ್ಲಿ ಕೊನೆ ಬಾರಿಗೆ ಭಾರತದಲ್ಲಿ ಕಾಣಿಸಿಕೊಂಡಿದ್ದು. ನೆಕ್ಸ್ಟ್ ಹಿಮಾಲಯನ್ ಕ್ವಿಲ್ ಇದು 1876ನಲ್ಲಿಯೇ ನಶಿಸಿ ಹೋಗ್ಬಿಟ್ಟಿದೆ. ಇದು ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಆಫ್ ಇಂಡಿಯಾ. ಇವಾಗ ದುರ್ಬಲ ಪ್ರಭೇದಗಳು, ಈ ವಲ್ನರಬಲ್ ಸ್ಪೀಸೀಸ್ ಅಂದ್ರೆ ಏನಂತ ನೋಡೋಣ. ಕಳೆದ 10 ವರ್ಷಗಳಲ್ಲಿ ಅಥವಾ ತನ್ನ 3 ತಲೆಮಾರಿನಲ್ಲಿ ಅವುಗಳ ಸಂಖ್ಯೆ 30% ರಷ್ಟು ಕುಸಿತವನ್ನು ಕಂಡಿರಬೇಕು. ಇವುಗಳ ಜನಸಂಖ್ಯೆ 10,000ಕ್ಕಿಂತಲೂ ಕಡಿಮೆ ಇರಬೇಕು. ಇವುಗಳ ಆವಾಸ ಸ್ಥಾನದ ವಿಸ್ತೀರ್ಣ ಸರಿಸುಮಾರು 2,500 ಚದರ ಕಿಲೋಮೀಟರ್ ಆಗಿರಬೇಕು. ಇವುಗಳಿಗೆ ವಲ್ನರೇಬಲ್ ಸ್ಪೀಸೀಸ್ ಅಂತ ಕರಿತೀವಿ. ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವ ವಲ್ನರೇಬಲ್ ಸ್ಪೀಸೀಸ್, ಈ ದುರ್ಬಲ ಪ್ರಭೇದಗಳು ಯಾವುವು ಅಂತ ನೋಡೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ 3 ಪ್ರಭೇದಗಳು ವೆರಿ ಇಂಪಾರ್ಟೆಂಟ್ ವಲ್ನರೇಬಲ್ ಅಲ್ಲಿ. ಒಂದು ಆಲಿವಾ ರಿಡ್ಲಿ ಸಮುದ್ರ ಆಮೆ, ಆಲಿವಾ ರಿಡ್ಲಿ ಟರ್ಟಲ್ ಅಂತ ಕರಿತೀವಿ. ಇದು ಒಡಿಸ್ಸಾದ ಬೈತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಚಿರತೆಗಳು, ಲೆಪರ್ಡ್ಸ್, ಈ ಕಾಮನ್ ಲೆಪರ್ಡ್ಸ್ ಇವೆಲ್ಲನೂ ವಲ್ನರೇಬಲ್ ಸ್ಪೀಸೀಸ್ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಡಿಯನ್ ಎಲಿಫೆಂಟ್ಸ್, ಇದು ಕೂಡ ವಲ್ನರೇಬಲ್ ಸ್ಟೇಟಸ್ ಅಲ್ಲಿ ಇದೆ. ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೀವು ಕರೆಂಟ್ ಅಫೇರ್ ಅಲ್ಲಿ ಓದಿರ್ತೀರಾ ಟೈಗರ್ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್, ಲೆಪರ್ಡ್ ಸೆನ್ಸಸ್ ಅಂತ. ಹಾಗಿದ್ರೆ ಕಾಮೆಂಟ್ ಅಲ್ಲಿ ಭಾರತದಲ್ಲಿರುವ
ಅಥವಾ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟು, ಆನೆಗಳ ಸಂಖ್ಯೆ ಎಷ್ಟು, ಚಿರತೆಗಳ ಸಂಖ್ಯೆ ಎಷ್ಟು ಎಂಬುದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಚಾಪ್ಟರ್ ಜೊತೆಗೆ ಬರೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.